ಚನ್ನರಾಯಪಟ್ಟಣ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮೇಗಲಕೇರಿ ಮೋಹನ್ ಕುಮಾರ್ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಮೆರಿಕಲ್ ವೆಂಕಟೇಶ್, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಮರಕೂರು ಅನಿಲ್, ಪುರಸಭೆ ಮಾಜಿ ಉಪಾಧ್ಯಕ್ಷರಾದ ಗಾರೆಕೃಷ್ಣ, ಮಾಜಿ ಪುರಸಭಾ ಸದಸ್ಯರಾದ ರವೀಶ್, ಜೆಡಿಎಸ್ ಮುಖಂಡರಾದ ರವೀಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಮಂಜುನಾಥ್. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಶಿವರಾಜ್ ಅವರಿಗೆ ಸಂಪತ್ ಒಂದು ಕೊಡ್ತಾರೆ. ಹಿಂದೆ ನನಗೆ ತಿಳಿದಿರೋಂಗೆ ಆ ಪಕ್ಷದಲ್ಲಿ ಸಕ್ರಿಯವಾಗಿ ಒಂದು ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸ್ತಾರೆ. ಇವತ್ತು ನಾವು ಯಾವತ್ತೂ ಫೋರ್ಸ್ ಮಾಡಿಲ್ಲ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ. ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮನಗಂಡು ನಮ್ಮ ತಾಲೂಕಿನಲ್ಲಿ ಮುಂದಿನ ಒಂದು ಭವಿಷ್ಯದ ಒಂದು ವಾತಾವರಣ, ಮುಂದೆ 2028ಕ್ಕೂ ಕೂಡ ನಮ್ಮ ಸರ್ಕಾರ ಬರುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ. ಜೊತೆಗೆ ಅವರು ಯಾವುದೇ ರೀತಿ ಹುದ್ದೆಯನ್ನು ಅಪೇಕ್ಷಿಸಿ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ. ಮುಂದಕ್ಕಿಂಥದ್ದೇ ನನಗೆ ಹುದ್ದೆ ಕೊಡಬೇಕು ಅಂತಲೂ ಕೂಡ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ. ಯಾವುದೇ ಫಲಾಪೇಕ್ಷೆ ಇದ್ದಲೇ ಇವತ್ತು ಜಾತ್ಯತೀತ ಜನತಾದಳ ದೇವೇಗೌಡರ ನಾಯಕತ್ವ, ಕುಮಾರಣ್ಣವ್ರ ನಾಯಕತ್ವ, ರೇವಣ್ಣವರ ನಾಯಕತ್ವ, ನಮ್ಮೆಲ್ಲರ ನಾಯಕತ್ವದ ಅಡಿನಲ್ಲಿ ಇವತ್ತು ನಮ್ಮ ಮೋಹನ್ ಕುಮಾರ್ ಅವರು ಸೇರ್ಪಡೆಗೊಳ್ತಾ ಇದ್ದಾರೆ. ಅವ್ರನ್ನ ನಾವು ಪಕ್ಷದಲ್ಲಿ ಒಳ್ಳೆಯ ರೀತಿ ಅವರ ಮುಂದಿನ ದಿನಗಳಲ್ಲೂ ಕೂಡ ಒಂದು ಒಳ್ಳೆಯ ರೀತಿ ನಡೆಸ್ಕೋತೀವಿ. ಅವರು ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ 100 ಜನ ಅವರ ಏನು ಸ್ನೇಹಿತರುಗಳನ್ನು ಒಡಗೂಡಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಿದ್ದಾರೆ. ಇವತ್ತು ಜಾತ್ಯತೀತ ಜನತಾದಳ ನಮ್ಮ ತಾಲೂಕಿನಲ್ಲಿ ತಳಹಂತದಿಂದ ಮತ್ತು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ತನಕ ಕೂಡ ಗಟ್ಟಿಯಾಗಿರ್ತಕ್ಕಂಥ ಪಕ್ಷ ಜಾತ್ಯತೀತ ಜನತಾದಳ. ಏಕೆಂದರೆ ಇವತ್ತು ದೇವೇಗೌಡರು ಇವತ್ತು 94ನೇ ವಯಸ್ಸಿನಲ್ಲೂ ಕೂಡ ರೈತರ, ಬಡವರ, ದೀನ ದಲಿತರ ಎಲ್ಲರ ಏಳಿಗೆಗೋಸ್ಕರ ಇವತ್ತು ರಾಜ್ಯ ರಾಷ್ಟ್ರದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಅಂಥ ಒಂದು ಪಕ್ಷದ ನಾಯಕತ್ವಕ್ಕೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಅವರು ಸೇರ್ಪಡೆಗೊಳ್ತಿರುವುದು ಕೂಡ ಸ್ವಾಗತ. ಮತ್ತೊಮ್ಮೆ ಮುಂದಿನ ದಿನಗಳಲ್ಲೂ ಕೂಡ ಒಬ್ಬ ನಮ್ಮ ಒಂದು ಸಕ್ರಿಯ JDS ಪಕ್ಷದ ಕಾರ್ಯಕರ್ತನಾಗಿ ಅವರೆಲ್ಲರ ಸ್ನೇಹಿತರನ್ನ ಒಳಗೊಂಡಂತೆ ಇವತ್ತು ಪಕ್ಷಕ್ಕೆ ಸೇರಿಸ್ತಾ ಇದ್ದಾರೆ. ಅವ್ರನ್ನೂ ಕೂಡ ನಮ್ಮ ಪಕ್ಷ ಒಳ್ಳೆಯ ದೃಷ್ಟಿಕೋನದಲ್ಲಿ ನಡೆಸ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಗಳಿಗೆಲ್ಲ ಹಾಕ್ಸ್ತೀನಿ, ಆಮೇಲೆ ನಿಮಗೆಲ್ಲ ಹಾಕಿ ಫೋಟೋ ಹೊಡಿಸ್ತೀನಿ. ಫೋನ್ ಮಾತಾಡ್ತೀನಿ. ನಾಯಕರಾದಂತಹ ದೇವೇಗೌಡರು ಸಾಹೇಬ್ರನ್ನ ಜಾಪಿಸ್ಕೊಂತ, ಕೇಂದ್ರದ ಸಚಿವರಾದಂತಹ ಕುಮಾರಣ್ಣವ್ರನ್ನ ಜಾಪಿಸ್ಕೊಂತ, ಅದೇ ರೀತಿ ರೇವಣ್ಣ ಸಾಹೇಬ್ರನ್ನ, MSC ಅವರಂಥ ಸೂರಜ್ ರೇವಣ್ಣವ್ರನ್ನ, ಅದೇ ರೀತಿ ತಾಲೂಕಿನ ಅಭಿವೃದ್ಧಿ ಹರಿಕಾರರು ಅಂತ ಇವತ್ತೇನು ನಾವು ಕರಿತೀವಿ, ನಮ್ಮ ನೆಚ್ಚಿನ ಅಣ್ಣರಾದಂತಹ ಬಾಲಣ್ಣವ್ರನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಂತ, ಇವತ್ತೇನು ನಾನು ಯಾವುದೇ ಒಂದು ಅಣ್ಣವ್ರು ಹೇಳ್ದಂಗೆ ಯಾವುದೇ ಒಂದು ಷರತ್ತಾಗ್ದಲೆ ಏನೂ ಆಗ್ತಲೆ ನಾನಿವತ್ತು ಜಾತ್ಯತೀತ ಜನತಾದಳವನ್ನು ಅಣ್ಣನ ನಾಯಕತ್ವದಲ್ಲಿ ನಾನು ಸೇರ್ಕೊತಾ ಇದ್ದೀನಿ. ಕಾರಣ ಇಷ್ಟೇ, ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ. ನನ್ನೇನು ಯಾರೂ ಎಲೆಕ್ಟೆಡ್ ಮಾಡಿದ್ದಿಲ್ಲ. ನಾನು ಜನಪ್ರತಿನಿಧಿಗಳು ಅಂದರೆ ನಮ್ಮ ಹುಡುಗರುಗಳು ಏನು ಟೀಮ್ ಇದ್ದಾರೆ ಅದರಿಂದ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಆಮೇಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅದು ಸಹ ಚುನಾವಣೆ ಮುಖಾಂತರ ಆಯಿತು. ನಂತರ ನಗರ ಯೋಜನಾ ಪ್ರಾಧಿಕಾರದ್ದು ಸದಸ್ಯನಾದೆ. ಅದಕ್ಕೆ ಇವತ್ತು ನಮ್ಮ ಮಂಜಣ್ಣ ಅಥವಾ ಮಿನಿಸ್ಟರ್ ಆಗಿದ್ದರು,
ಎ ಮಂಜಣ್ಣವ್ರು ಇವತ್ತು ನಮ್ಮ ಪಕ್ಷದಲ್ಲೇ ಇದ್ದಾರೆ ಇವತ್ತು. ಯಾಕೆಂದರೆ ಇವತ್ತು ನಮ್ಮ ಪಕ್ಷ JDS ಬಂದಮೇಲೆ ನನ್ನ ಪಕ್ಷ ಅಂತಲೇ ಅನ್ಬೇಕು. ಸೊ ಹಾಗಾಗಿ ಅವರು ಮತ್ತು ನಮ್ಮ ಪ್ರಕೃತಿ ಬಾರ್ ಶಂಕರಣ್ಣವರು ನಾಯಕರು ಇರಲಿ. ಈ ಕ್ಷಣದಲ್ಲಿ ಏನು ಹೇಳಬೇಕು ಅಂತ ನಾನು ಏನಕ್ಕೆ ಬಂದೆ ಅಂತ ಅಂದರೆ, ಇವತ್ತು ತಾಲೂಕಿನಲ್ಲಿ ಇವತ್ತೇನು ನೀರಾವರಿ ಏನಾಗಿದೆ ಇವತ್ತು ಅಷ್ಟು ಸುಲಭವಾಗಿ ಬಾಲಣ್ಣವ್ರು ಹ್ಯಾಟ್ರಿಕ್ ಸಾಧಿಸೋಕ್ಕೆ ಚಾನ್ಸೇ ಇರಲಿಲ್ಲ. ಅವ್ರು ಅಭಿವೃದ್ಧಿ ಮಾಡೋದನ್ನೇ ಇವತ್ತು ಸರಿ ಆಗಿದ್ದಾರೆ. ಮತ್ತು ಇನ್ನೂ ಒಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನಿದೆ 2028ಕ್ಕೆ ಇದನ್ನು ಬರೆದಿಟ್ಕೊಳ್ಳಿ. 2028ಕ್ಕೆ NDA ಮೈತ್ರಿಕೂಟದಿಂದ ಬಾಲಣ್ಣವರು ಇವತ್ತಿರ್ಬೋದು. ಒಂದು ಸ್ವಲ್ಪ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಯಿತು, ಇರಲಿ, ಏನು ತೊಂದರೆ ಏನಿಲ್ಲ. ನಾನು ಸಂಪೂರ್ಣವಾಗಿ ಮುಂಚೆನೇ ಹೇಳಿದ್ದೀನಿ, ನಮ್ಮ ಕೆಲವರು ಹೆಸರು ಹೇಳಿಲ್ಲ, ಅದಕ್ಕೆ ಕ್ಷಮಿಸ ಮಾಡ್ತೀನಿ. ಎಲ್ಲರೂ ಮಧ್ಯೆ ಹೇಳ್ತಾ ಮುಂದಿನೇನು 2022 ಚುನಾವಣೆಗೆ ನಮ್ಮ ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂತಂದರೆ, ಪ್ರಾಮಾಣಿಕವಾಗಿ ಗೈದಾರಿಗೆ ಹುಲ್ಲಾಕಲ್ಲ. ಎಲ್ಲ ಪಕ್ಷದಲ್ಲಿ ಇರುತ್ತೆ. ನಾನು ಒಂದ್ಸರಿ 13ರಲ್ಲಿ ಎಲೆಕ್ಷನ್ ನಿಂತ್ಕೊಂಡೆ. ನಾನು ಆ್ಯಕ್ಚುಲಿ ಬಿಡೋದಕ್ಕೆ ಕಾರಣ ಹೇಳ್ಬಿಡ್ತೀನಿ. ಇಂತಾಗ ನಮ್ಮಲ್ಲಿ ಕಾಂಗ್ರೆಸ್ಸಿಂದ B ಫಾರಂ ಟಿಕೆಟ್ ಕೊಟ್ಟು ಇಬ್ಬರನ್ನ ಬಂಡೆ ಹಾಕಿಸಿ ಅವ್ರಿಗೆ ಫೈನಾನ್ಸ್ ಫೀಡ್ ಮಾಡಿಸಿ ಅವ್ರನ್ನ ಸೋಲಿಸಿ ಇವತ್ತು ಸರ್ಕಾರ ಬಂದಾಗ ಅವರೇ ನಾಮಿನೇಟ್ ಮಾಡ್ತಾರೆ ಅಂತ ಅಂದರೆ ಕಾರ್ಯಕರ್ತರ ಪರಿಸ್ಥಿತಿ ಏನಾಗಬೇಕು? ಇದು ನನ್ನ ನೋವಿನ ಪರಿಸ್ಥಿತಿ. ಮತ್ತು ಇವತ್ತು ತಾಲೂಕು ನಾನು ಹೆಚ್ಚು ಕಡಿಮೆ ಬಾಲಣ್ಣಗೆ ಇವತ್ತು ಹೊಸ್ತಲ್ಲ ಅವರು ಮನೆ ಮಗಿದ್ದಂಗೆ. ಕನ್ನಡ ಸೇನೆ 22, 23 ಅವ್ರ ಮನೆಯಲ್ಲೇ ನಾನು ಬೆಳೆದು ಎಲ್ಲ ಇದು ಮಾಡಿ ಏನೋ ಸಣ್ಣ ಕಾರಣದಿಂದ ನಾನು ಏನು ಮಾಡಿದೆ, ಒಂದು ಸ್ವಲ್ಪ ಅವ್ರು ಹೊರಡೆ ಬಂದಾಯಿತು. ಅವತ್ತು ನಾನು ರಾಜಕಾರಣ ನನಗೆ ಗೊತ್ತಿರಲಿಲ್ಲ, ಅವತ್ತು ರಾಜಕಾರಣ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಏನು ಬಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅದೇ ಎಲ್ಲ ಅದೇ. ಮತ್ತೆ ನಾನು ನನ್ನ ಮನೆಗೆ ವಾಪಸ್ ಬಂದಿರೋದು ನಾನು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಆದರೆ ಎರಡು ಮಾತಿಲ್ಲ. ನಾನು ಎಲ್ಲ ಕಾರ್ಯಕರ್ತರು ಒಂದೇ ಹೇಳ್ತೀನಿ, ನಾನು ಯಾವ ಮುನ್ಸಿಪಾಲಿಟಿ ಚುನಾವಣೆಗೆ ಬಂದಿಲ್ಲ, ಏನು ಬಂದಿಲ್ಲ. ಬಟ್ ಯಾವುದು ಕಾರ್ಯಕರ್ತರಿಗೆ ಸ್ವಾಭಿಮಾನ ಅನ್ನೋದೆಲ್ಲಿ ಪ್ರಶ್ನೆ ಬರುತ್ತೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಇನ್ನೂ ಅಸಮಾಧಾನ ಇದೆ, ಕಾಂಗ್ರೆಸ್ಸಲ್ಲಿ ಅಸಮಾಧಾನ ಇದೆ. ಏನೋ ಹೇಳ್ತಾರಂತೆ, ಏನೋ ದವಾಕಿದ್ದಾರೆ ಅಂತ, ಅದಕ್ಕೆ ಉತ್ತರ ಹೇಳ್ಬಿಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಅದಕ್ಕೂ ಹೇಳ್ತೀನಿ. ಇವತ್ತೇನಿದ್ದಾರೆ ಬಾಲಣ್ಣವ್ರು ಇವತ್ತು ಎಲ್ಲ ವಾರ್ಡ್ಗಳು ನೋಡಿ, 23 ವಾರ್ಡ್ಗಳಲ್ಲಿ ನೋಡ್ಕೊಳ್ಳಿ, ಎಲ್ಲ ಅಭಿವೃದ್ಧಿಯಾಗಿದೆ. ನೀರಾವರಿ, ಕೆರೆ ನೀರು ತುಂಬಿಸೋದಿರ್ಬೋದು, ಕಟ್ಟೆಗಳು ನೀರು ತುಂಬಿಸೋದಿರ್ಬೋದು, ಎಷ್ಟು ಅನುದಾನ ತಂದಿದ್ದಾರೆ. ಇವತ್ತು ರೋಡ್ ಈ ಕೆಲಸ ನಡೀತಾ ಇದೆ. ನಾನು ಈ ಎಲ್ಲ ಕಾರಣಗಳಿಂದ. ಮತ್ತು ಇನ್ನೊಂದು ಇವರಲ್ಲಿ ಒಂದು ಗುಣ ಏನಂತಂದ್ರೆ, ನಾನು ಮುಂಚೆ 22 ವರ್ಷದಿಂದ ನೋಡ್ತಾ ಇದ್ದೀನಿ. ನೀವು ಅರ್ಧ ರಾತ್ರಿ ಫೋನ್ ಮಾಡಿ, ಕಷ್ಟ ಅಂತ ಫೋನ್ ಮಾಡಿ ಕೆಲವೊಂದನ್ನು ಅದನ್ನು ಹೇಳ್ಬೋದು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ಹೋಗಲಿ, ಯಾರೇ ಹೋಗಲಿ, ಹಣ ಕಷ್ಟ ಇದೆ ಅಂತ ಅಂದರೆ ಕೈಲ ಸ್ಪಂದಿಸ್ತಾರಲ್ಲ, ಆ ಗುಣ ಇಷ್ಟ ನೋಡಿ ನಾನು ಇವತ್ತು ಇವರ ಹತ್ರ ಬರ್ತಾ ಇದ್ದೀನಿ. ಇವತ್ತು ಅಂತಲ್ಲ, 23, 24 ವರ್ಷದೂ ಸಹ ಗುಣ ಇದೆಯಲ್ಲ, ಅದನ್ನ ಯಾರೂ ಹೇಳೋಕ್ಕಾಗಲ್ಲ. ಮತ್ತು ಈಗ ಪುರಸಭೆ ಚುನಾವಣೆ ಬರ್ತದೆ, ಇದಂತೂ ಸತ್ಯ. 23ಕ್ಕೆ 23 ಗೆಲ್ತೀವಿ. JDS ಜಾತ್ಯತೀತ ಜನತಾಳ ಅಧಿಕಾರಕ್ಕೆ ಬರುತ್ತೆ ಪುರಸಭೆಯಲ್ಲಿ, ಇದರ ಎರಡು ಮಾತೇ ಇಲ್ಲ. ಅದೇ ರೀತಿ 2028ಕ್ಕೆ ಚುನಾವಣೆ ಬರುತ್ತೆ, 28ಗೆ. ಮತ್ತು ಇನ್ನೂ ಸ್ವಲ್ಪ ನಮ್ಮ ಕಾರ್ಯಕರ್ತರು ಇನ್ನೂ ನಮ್ಮ ಕಾರ್ಯಕರ್ತರು ಅಂದರೆ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಅದೆಲ್ಲ ಸರಿ ಮಾಡಿಕೊಂಡು ತುಂಬ ಜನ ಅಣ್ಣರ ಸಹಕಾರ ಇದ್ದರೆ ಇನ್ನೂ ಸ್ವಲ್ಪ ಜನ ಕರ್ಕೊಂಡ್ಬರ್ತೀನಿ. ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಕಾರ್ಯಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಬರ್ತಾರೆ. ಸೊ ಅದಕ್ಕೆ ನಾನು ಅಣ್ಣವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ JDS ಕಾರ್ಯಕರ್ತರು ಅದನ್ನೇ ಕೇಳ್ಕೊತೀನಿ. ನಾನು ಯಾವುದೇ ಪದವಿ ಆಸೆಗೋಸ್ಕರ ಬಂದಿಲ್ಲ, ಬಾಲಣ್ಣರ ಅಭಿವೃದ್ಧಿ ನೋಡಿ ಬಂದಿದ್ದೀನಿ ಅಂತ ಮತ್ತೆ ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ. ಹೇಳಿ ಕಾರ್ಯಕ್ರಮ